ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಇವರ ಒಂದು ಹೆಸರು ನೋಡೋದಾದರೆ ಮಾಲಾ ಛಲವಾದಿ ಅಂತ ಹೇಳಿಬಿಟ್ಟು, ಇವರ ಒಂದು ವಯಸ್ಸು ನೋಡೋದಾದರೆ 23 ವರ್ಷ ತುಂಬಿದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಊರು ನೋಡೋದಾದರೆ ಅರಕಲಗೂಡು ತಾಲೂಕಿನವರು ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಇದು ಒಂದು ಮಾತ್ರ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಇವರು ಎಲ್ಲಿಯ ನಿವಾಸಿ ಅಂತೇಳಿ. ಹಾಗೆ ಇವರ ಒಂದು ತೂತ ನೋಡೋದಾದರೆ ಇನ್ನು ಚೆನ್ನಾಗಿ ಅಗಲವಾಗಿಲ್ಲ, ಬರ್ತೀರಾ ನೀವು ಅಗಲ ಮಾಡೋಕೆ ಅಂತ ಕರೆದಿದ್ದಾರೆ. ಹಾಗೆ ಇವರೊಂದು ವಿದ್ಯಾಭ್ಯಾಸ ನೋಡೋದಾದರೆ ಡಿಗ್ರಿ ಮುಗಿದಿದೆ ನೋಡಿ, BC ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆಸೆ ನೋಡೋದಾದರೆ ಎಲ್ಲರಿಗೂ ಸಮಾನವಾಗಿ ಕೊಡುವುದು ನನ್ನ ಒಂದು ಆಸೆ ಆಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಥರದ ಸಮಸ್ಯೆಗಳು ಇದಾವೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ವೈಯಕ್ತಿಕ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಿದ್ದೇನೆ, ಯಾರಿಂದಿಗೂ ಹೇಳಿಕೊಂಡಿಲ್ಲ. ಕಾಲೇಜ್ನಲ್ಲಿ ಇದ್ದಾಗ ಒಂದು ಹುಡುಗನ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದೆ. ಅವನು ಒಂದು ಸಮಸ್ಯೆ ಮಾಡಿಕೊಂಡು ಜೈಲು ಸೇರಿದ. ಇನ್ನು ಒಬ್ಬಳೇ ಆದೆ. ಸ್ವಲ್ಪ ದಿವಸ ಆದ ಮೇಲೆ ಗಂಡಸರು ಪಕ್ಕದಲ್ಲಿ ಬಂದು ನಿಂತರೆ ಸಾಕು, ಆ ಜಾಗದಿಂದ ನೀರು ಬರುವುದಕ್ಕೆ ಸ್ಟಾರ್ಟ್ ಆಗುತ್ತದೆ. ಈ ಒಂದು ಹೊಸ ಸಮಸ್ಯೆ ನನ್ನ ಒಂದು ದೇಹಕ್ಕೆ ಅಂಟಿಕೊಂಡಿದ್ದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಈ ಥರದ ಸಮಸ್ಯೆಗಳು ಇದ್ದಾವೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಮಾಡಲು ಬರುವವರ ಹೇಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನೀವು ಕೂಲಿ ಮಾಡಿಕೊಂಡು ತಿನ್ನುವ ಮಧ್ಯಮ ವರ್ಗದವರ ಆಗಿದ್ದರೂ ನಡೆಯುತ್ತದೆ, ಆದರೆ ಒಳ್ಳೆಯ ಗುಣ ಇರಬೇಕು ನಿಮ್ಮಲ್ಲಿ ಅಂತ ಹೇಳಿಕೊಂಡಿರೋದು. ನಿಮ್ಮ ಹೆಗಲಿನ ಮೇಲೆ ಮನೆಯ ಜವಾಬ್ದಾರಿ ಇಲ್ಲ ಅಂದರೂ ಇನ್ನೂ ಫ್ರೀಯಾಗಿ ಸಿಗ್ತೀರಾ ನೀವು ನನಗೆ ಅಂತ ಹೇಳಿಕೊಂಡಿದ್ದಾರೆ. ಗೂಟ ದಪ್ಪ ಇದ್ದು 3.2 ಇಂಚು ಉದ್ದವಿದ್ದರೆ ಸಾಕಾಗುತ್ತದೆ ಸುಖವನ್ನು ಪಡೆಯುವುದಕ್ಕೆ ನೋಡಿ ಅಂತ ಹೇಳಿಕೊಂಡಿರೋದು. ಎಷ್ಟು ದಿನ ಜೊತೆಗೆ ಇರಲು ಬಯಸುತ್ತೀರಿ ತಿಳಿಸಿ ಮೊದಲೇ, ಏಕೆಂದರೆ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಇರುತ್ತದೆ. ಅದಕ್ಕೆ ಈ ಒಂದು ಸಂದೇಶವನ್ನು ನನಗೆ ಯಾವಾಗ ಮೀಟ್ ಮಾಡೋಕ್ಕೆ ಬರ್ತೀರಾ ನೋಡಿ ಆವಾಗ ಕೊಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಮಾಡಲು ಬರುವವರ ಹೇಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಇವರು ನೀವುಗೆ ಭೇಟಿಯಾದರೆ ಜಾವಾ 42 ಬೈಕ್ ಕೊಡಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ನೋಡಿ. ಅದಕ್ಕಾದರೂ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಬಹುದು. ಇದರ ಒಂದು ಇಂಜಿನ್ ನೋಡೋದಾದರೆ 293cc ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 27.32 PS ಇದೆ ಅಂತ ಹೇಳಿಕೊಂಡಿರೋದು. ಇದರೊಂದು ಟಾರ್ಕ್ ನೋಡೋದಾದರೆ 26.84 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 33 km/L ಅಂತ ಹೇಳಿದ್ದಾರೆ. ಹಾಗೆ ಇದರೊಂದು ಖರಾಬ್ ವೇಟ್ ನೋಡೋದಾದರೆ 172 kg ಇದೆ ಅಂತ ಹೇಳಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಬಲ್ ಡಿಸ್ಕ್ ಇದ್ದಾವೆ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಹಿಂದೆಗಡೆದು ಮತ್ತು ಮುಂದಗಡೆದು ಡಬಲ್ ಡಿಸ್ಕ್ ಬ್ರೇಕ್ ಇದ್ದಾವೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.98 lakh ಆನ್ ರೋಡ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಶೋರೂಮ್ ಮಾತ್ರ ಇನ್ನು ದೆಹಲಿಯಲ್ಲಿ ಇದ್ದಾವೆ ಅಂತ ಹೇಳಿಕೊಂಡಿದ್ದಾರೆ. ಸರ್ವಿಸ್ ಸೆಂಟರ್ ಮಾತ್ರ ಕೂಡ ದೆಹಲಿಯಲ್ಲೇ ಇದೆ ಅಂತ ಹೇಳಿಕೊಂಡಿರೋದು. ಈ ಒಂದು ಬೈಕ್ ನೋಡೋದಾದರೆ ಔಟ್ಲುಕ್ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಖರೀದಿ ಮಾಡಿದರೆ ನಿಮಗೆ ಸಿಗುವಂಥ ಲಾಭಗಳು ಮತ್ತು ಅನುಕೂಲಗಳು ಭಾಳ ಇರುತ್ತವೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಈ ಬೈಕಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.